ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು ಅಂತಿಲ್ಲ, ಸರಿಯಾಗಿ ಹೇಳೋರು ಇದ್ದಾರೆ. ಅವರು ಏನು ಆಗುತ್ತೆ, ಗ್ರಹಗತಿಗಳು ಚೆನ್ನಾಗಿಲ್ಲ, ಶನಿಕಾಟ ಇದೆ, ನಿಮ್ಮ ಜಾತಕ ಹೀಗಿದೆ, ಏನಾಗುತ್ತೆ ಅಂತ ಹೇಳ್ಬೋದೇ ಹೊರತು ನೀನು ಯಾವ ಸ್ಥಿತಿನಲ್ಲಿ ಇರ್ತೀಯ ಅದನ್ನು ಫೇಸ್ ಮಾಡೋಕ್ಕೆ ನೀನೇನು ಮಾಡ್ತೀಯ ಅಂತ ಅವ್ರು ಹೇಳೋಕ್ಕಾಗಲ್ಲ. ಅದರಿಂದ ನೀನು ಹೇಗೆ ನಡ್ಕೊಳ್ಬೇಕು ಅನ್ನೋದು ನೀನು ತಿಳ್ಕೊಂಡ್ಮೇಲೆ ಇದಕ್ಕೇನಾದ್ರು ಪರಿಹಾರ ಇದ್ದರೆ ಅದನ್ನು ನಡ್ಕೊಳ್ಳೋದ್ರಲ್ಲಿ ನೀನು ಸ್ಪಿರಿಚುವಲ್ ಆಗ್ತೀಯ. ನಿಷ್ಠೆಯಿಂದ ತುಂಬ ಬದಲಾವಣೆನೇ ಆಗುತ್ತೆ. ಪೂಜೆ ಹೇಳ್ಬೋದು, ಮಾಡುವಾಗ ತುಂಬಾ ನಿಷ್ಠೆಯಿಂದ ಮಾಡಿದ್ರೆ ನಿನ್ನ ಕಂಪ್ಲೀಟ್ ಜೀವನನೇ ಬದಲಾಗೋಗುತ್ತೆ. ಬರೀ ಆ ಶನಿಕಾಟ ಹೋಗೋದು ಅಂತ ಎಲ್ಲ, ಶನಿಗೆ ಅನುಗ್ರಹ ಸಿಕ್ಬಿಡುತ್ತೆ. ಆದರೆ ಅವ್ರು ಹಂಗೆ ಹೇಳಿದ ತಕ್ಷಣ ನಿಮಗೆ ಭಯ ಶುರು ಆಗುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸು ಎಕ್ಸಾಜಿರೇಟ್ ಮಾಡುತ್ತೆ. ಅದಕ್ಕದು ಸ್ವಭಾವ ಎಕ್ಸಾಜಿರೇಟ್ ಮಾಡುತ್ತೆ. ಇನ್ನೇನಾಗೋಗುತ್ತೋ, ಶನಿಕಾಟ ಅಂದರೆ ಏನೇನಾಗುತ್ತೋ ಕಲ್ಪಿಸ್ಕೊಳ್ಳುತ್ತೆ. ಒಂದಕ್ಕಿಷ್ಟು ಕಲ್ಪಿಸ್ಕೊಂಡು ಈ ಪ್ರೆಸೆಂಟ್ ಮೊಮೆಂಟಿಂದನೇ ಶುರುವಾಗುತ್ತೆ ಒಂದೊಂದೂ ಟೈಮ್ ಕಾಲಹರಣ ಮಾಡೋದು. ಯಾಕೆಂದರೆ ನಮಗೆ ಇವಾಗ ಭಯ ಬಂದಿದೆ, ಇವಾಗ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ ಯಾವಾಗಲೂ ಅದ್ರ ಬಗ್ಗೆ ಚಿಂತೆ ಮಾಡೋದು. ಅದು ನಾವು ಇನ್ನೂ ಆ ಟೈಮ್ ಬರೋ ಅಷ್ಟರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಎಷ್ಟೋ ಸತಿ ಕೇಳದೇ ಇದ್ದರೆ ಒಳ್ಳೆಯದು. ಶನಿಕಾಟ ಬಂದು ಹೋಗಿದ್ರೂ ಗೊತ್ತಾಗಿರಲ್ಲ, ಇನ್ನೋಸೆಂಟ್ ಆಗಿದ್ದರೆ. ಇಲ್ಲ, ಕೇಳಿದ್ರೆ ವಿವೇಕದಿಂದ ಅದು ಏನು ಹೇಳಿದಾರೋ ಆ ಪರಿಹಾರನ ಮಾಡಿದ್ರೆ ಅದರಿಂದ ಎರಡು ಲಾಭ. ಒಂದು, ಆ ಕಾಟದಿಂದ ತಪ್ಪಿಸ್ಕೋಬೋದು. ಒಂದು, ನಿಮ್ಮಲ್ಲಿ ಬಹಳ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ.